ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಾಗ ನಾವು 10ನೇ ತರಗತಿಯ ಮೊದಲ ಅಧ್ಯಾಯದಾಗ ಬರುವಂಥ ಅಭ್ಯಾಸಗಳನ್ನು ಬಿಡಿಸ್ತಾ ಹೋಗ್ತೀನಿ. ಈ ಫಸ್ಟ್ ಒನ್ ಕೊಟ್ಟಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಐತಿ. ಆ ಅಭ್ಯಾಸ ಬಿಡಿಸೋಣ. ಈಗ 140 ಐತಿ ಫಸ್ಟ್ ಒನ್. ಈಗ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅದ, 2ರಿಂದ ಭಾಗ ಹೋಗುತ್ತೆ ನೋಡಬೇಕು. ಇಲ್ಲಿ ಕೊನೆಯಲ್ಲಿ 0 ಮತ್ತು ಸರಿ ಸಂಖ್ಯೆ ಇತ್ತಂದ್ರೆ 2ರಿಂದ ಭಾಗ ಹೋಗುತ್ತೆ. ಸೊ ಹಾಗಾಗಿ 2 7 ಇಲ್ಲಿ 0 0 2 3 6 1 ಉಳಿತು 10 2 5 10. ಇದು 5ರಲ್ಲೇ ಭಾಗ ಹೋಗುತ್ತೆ. 5 7 35. 7 ಒಂದು ಅವಿಭಾಜ್ಯ ಸಂಖ್ಯೆ, ಹಾಗಾಗಿ 7 1 7. ಈ ಗುಣಲಬ್ಧ ಬರಿಬೇಕಿಲ್ಲಿ. 2 × 2 × 5 × 7 ಈಸ್ ಈಕ್ವಲ್ 140. ಈ ಘಾತಾಂಕ ರೂಪದಾಗ ಬರೆದಾಗ 2 ಘಾತಾಂಕ 2, 5 ಘಾತಾಂಕ 1, 7 ಘಾತಾಂಕ 1 ಈಸ್ ಈಕ್ವಲ್ ಟು 140. ಇಷ್ಟ ಭಾಳ ಈಸಿ ಐತಿ. ಈ ಫಸ್ಟ್ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2ರಿಂದ ಭಾಗ ಹೋಗುತ್ತಾನೆ ನೋಡ್ಬೇಕು ಎಲ್ಲ ಲೆಕ್ಕನೂ. ಅದು ಹೋಗಲಿಲ್ಲ ಅಂದ್ರೆ 3ರಿಂದ, ಅದು ಹೋಗಲಿಲ್ಲ ಅಂದ್ರೆ 5ರಿಂದ, ಹೀಗೆ ನೋಡ್ತಾ ಹೋಗ್ಬೇಕು. ಈಗ ಇಲ್ಲಿ 3825 ಐತಿ. ಇದು ಸ್ವಲ್ಪ ದೊಡ್ಡ ಸಂಖ್ಯೆ ಐತಿ. ಕೊನೆಗೆ 5 ಐತಿ. ಇದು 3ರಿಂದ ಹೋಗುತ್ತಾನೆ ನೋಡ್ಬೇಕು. 2ರಿಂದ ಅಂತೂ ಇದು ಹೋಗಲ್ಲ, ಯಾಕಂದರೆ ಸರಿ ಸಂಖ್ಯೆ ಇಲ್ಲ. ಈ 3ರಿಂದ ಹೋಗುತ್ತಾನೆ ಅನ್ನೋ ನೋಡಕ್ಕೆ ಒಂದು ಟ್ರಿಕ್ ಐತಿ. ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸ್ಬೇಕು. ಅದು ಮೊತ್ತ 3ರಿಂದ ಭಾಗ ಹೋಗುವಂಗಿತ್ತಂದ್ರೆ ಈ ಇಡೀ ಸಂಖ್ಯೆನೂ 3ರಿಂದ ಭಾಗ ಹೋಗುತ್ತೆ. ಇದರ ಮೊತ್ತ 18 ಬರ್ತೈತಿ. 18 3ರಿಂದ ಭಾಗ ಹೋಗುತ್ತೆ. ಹಾಗಾಗಿ ಇದು 3825 3ರಿಂದ ಭಾಗ ಹೋಗುತ್ತೆ. 3 1 3, ಇಲ್ಲಿ 3 2 6, 2 ಉಳಿತು 22, 3 7 21, 1 ಉಳಿತು 15, 3 5 15. ಈ ಸಂಖ್ಯೆನೂ ಪ್ಲಸ್ ಮಾಡಿ ನೋಡೋಣ. ಮೊತ್ತ 3ರಿಂದ ಭಾಗ ಹೋಗುವಾಗಿತ್ತಂದ್ರೆ ಇದು 3ರಿಂದ ಭಾಗ ಹೋಗುತ್ತೆ. ಇಲ್ಲಿ 15 ಬಂತು. 15 3ರಿಂದ ಭಾಗ ಹೋಗುತ್ತೆ. ಹಾಗಾಗಿ ಈ ಸಂಖ್ಯೆನೂ 3ರಿಂದ ಭಾಗ ಹೋಗುತ್ತೆ. 3 4 12, 3 2 6, 1 ಉಳಿತು 15, 3 5 15. ಈಗ ಇಲ್ಲಿ 5ರಿಂದ ಭಾಗ ಹೋಗುತ್ತಿದೆ. 5 8 40, 5 5 25. ಇದು 5ರಿಂದನೇ ಹೋಗುತ್ತೆ. 5 1 5, 3 ಉಳಿತು 35, 5 7 35. ಈ 17 ಒಂದು ಸ್ವತಃ ಅವಿಭಾಜ್ಯ ಸಂಖ್ಯೆ. 17 1 17. ಇದೆಲ್ಲ ಗುಣಲಬ್ಧ ಮಾಡೋಣ. 3 × 3 × 5 × 5 × 17 ಈಸ್ ಈಕ್ವಲ್ ಟು 3825. ಇದನ್ನು ಘಾತಾಂಕ ರೂಪದಾಗ ಬರೀನು. ಇಲ್ಲಿ ಎಕ್ಸಾಮ್ದಾಗ ಹಿಂಗೆ ಬಿಡಿಸ್ಬೇಕು ಲೆಕ್ಕ. ಘಾತಾಂಕ ರೂಪದಾಗ ಬರೋದೇ ಆನ್ಸರ್ ಎಂಡ್ ಮಾಡಬೇಕು. 3 ಘಾತಾಂಕ 2 × 5 ಘಾತಾಂಕ 2 × 17 ಈಸ್ ಈಕ್ವಲ್ ಟು 3825. ಈಗ 5005 ಅಂತ ಕೊಟ್ಟರೆ ಇಲ್ಲಿ ಸಂಖ್ಯೆ. ಇದು 5ರಿಂದ ಭಾಗ ಹೋಗುತ್ತೆ. 3ರಿಂದನೂ ಹೋಗಲ್ಲ, 2ರಿಂದನೂ ಹೋಗಲ್ಲ. 5 1 5, 0 0 0 0, 5 1 5. ಇದು ಮತ್ತೆ ನೋಡ್ರಿ, ಇದು 2ರಿಂದನೂ ಭಾಗ ಹೋಗಲ್ಲ, 3ರಿಂದನೂ ಭಾಗ ಹೋಗಲ್ಲ, 5ರಿಂದನೂ ಭಾಗ ಹೋಗಲ್ಲ. ಹಾಗಾಗಿ 7ರಿಂದ ಹೋಗುತ್ತೆ ಅನಿಸುತ್ತೆ. 7 1 7, 30 ಉಳಿತು. 7 4 28, 2 ಉಳಿತು. 7 3 21. ಇದು 11ರಿಂದ ಭಾಗ ಹೋಗುತ್ತೆ. 11 1 11 3. ಈ 13 ಒಂದು ಅವಿಭಾಜ್ಯ ಸಂಖ್ಯೆ. ಹಾಗಾಗಿ 13 1 13. ಈ ಗುಣಲಬ್ಧ ಮಾಡೋಣ. 5 × 7 × 11 × 13 ಈಸ್ ಈಕ್ವಲ್ ಟು 5005. $7,429. ಇದು ಸಣ್ಣ ಸಂಖ್ಯೆಯಿಂದ ಭಾಗ ಹೋಗಂಗಿಲ್ಲ. 17ರಿಂದ ಇದು ಭಾಗ ಹೋಗುತ್ತೆ. 17 4 68. ಇಲ್ಲಿ 6 ಉಳಿತೈತಿ. 62 ಆಯ್ತು. 17 3 51, 11 ಉಳಿತು 119, 17 7 119. ಈಗ ಈ ಸಂಖ್ಯೆ
19ರಿಂದ ಭಾಗ ಹೋಗುತ್ತೆ. 19 38, 5 ಉಳಿತು 57, 19 57. 23 ಸ್ವತಃ ಒಂದು ಅವಿಭಾಜ್ಯ ಸಂಖ್ಯೆ, ಹಾಗಾಗಿ 23 × 23. ಗುಣಲಬ್ಧವಾಗಿ ಬರೆದಾಗ 17 × 19 × 23 = 7429. ಇದಿಷ್ಟು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೀದು. ಈ ಮುಂದಿನ ವಿಡಿಯೋದಾಗ ಮುಂದಿನ ಅಭ್ಯಾಸದೊಂದಿಗೆ ಬರ್ತೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.